ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ತೆ. ನಿಮ್ದು 10th ಪಾಸ್ ಆಗೈತಿ, 12th ಪಾಸ್ ಆಗೈತಿ, 10th ಪಾಸೇ ಅಷ್ಟಾಗಿರ್ಲಿ, 12th ಪಾಸೇ ಅಷ್ಟಾಗಿದ್ರು ಕೂಡ ನಡೆಯುತ್ತಾ ಈ ವಿಡಿಯೋ ನೀವು ಪೂರ್ತಿ ನೋಡ್ಲಾಕ. ಯಾಕಪ್ಪ ಅಂದ್ರ 300 ಪೋಸ್ಟ್ ಇಂದ ವೇಕೆನ್ಸಿ ತಗೊಂಬಂದಾರ ಕೋಸ್ಟ್ ಗಾರ್ಡ್ ಕಡೆಯಿಂದ. ಇದು ಕೂಡ ಒಂದು ಡಿಫೆನ್ಸ್ ಭರ್ತಿ ಆಗಿರುತ್ತಾ, ನೆನಪಿರ್ಲಿ. ಅಲ್ಲಿಂದ ಸರ್ ನೀವು ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಈ ಭರ್ತಿಗೆ ನೀವು ಓನ್ಲಿ 12th ಪಾಸ್ ಆದ್ರೂ ಕೂಡ ಜನರಲ್ ಡ್ಯೂಟಿ ಆಯ್ಕೆ ಮಾಡ್ಕೋಬಹುದು. 10th ಪಾಸ್ ಮಾಡ್ಕೊಂಡ್ರು ಕೂಡ ಇಲ್ಲಿ ನೀವು ಡೊಮೆಸ್ಟಿಕ್ ಬ್ರಾಂಚ್ ಕಡೆಯಿಂದನೂ ಕೂಡ ನೀವು ಇಲ್ಲಿ ಈ ಭರ್ತಿಗೆ ಆಯ್ಕೆ ಆಗಬಹುದು. ಸರ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೊಳ್ರಿ. ನೆಕ್ಸ್ಟ್ ಮಂತ್ 11ನೇ ತಾರೀಕಿಂದ, ಫೆಬ್ರವರಿ 11ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತಾ. 25 ಫೆಬ್ರವರಿ 2025 ಕ್ಲೋಸ್ ಆಗತ್ತಾ. ಓನ್ಲಿ 10 ಡೇಸ್, 10 ದಿನ ಅಷ್ಟೇ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಇರತ್ತ. ಇಲ್ಲೂ ಕೂಡ 16 ಮೀಟರ್ ರನ್ನಿಂಗ್ ಇರುತ್ತಾ, ಪುಷಪ್ ಇರುತ್ತಾ. ಇಲ್ಲೂ ಐತ್ರಿ 16 ಮೀಟರ್ ರನ್ನಿಂಗ್ ಓನ್ಲಿ 7 ನಿಮಿಷದಲ್ಲಿ ಕವರ್ ಆಗತ್ತಾ. ನಾವು ಇಂಡಿಯನ್ ಆರ್ಮಿ ಹುಡುಗರಿಗೆ ಏನು ಸರ್ 5.5 ನಿಮಿಷ ಕವರ್ ಮಾಡೋರಿಗೆ 7 ನಿಮಿಷ ದೊಡ್ಡ ಮಾತಲ್ಲ, ಗಿಚ್ಚಿ ಗಿಲಿಗಿಲಿ ಮಾಡ್ತೀರಿ. ಇಲ್ಲೂ ಕೂಡ ಎಕ್ಸಾಮ್ ಇರುತ್ತಾ, ಮೆಡಿಕಲ್ ಇರುತ್ತಾ, ಫಿಸಿಕಲ್ ಇರುತ್ತಾ, ಸಂಪೂರ್ಣವಾಗಿ ಭರ್ತಿ ನಡೆಸ್ತಾರ. ಸರ್ ಮತ್ತ SC ST ದವರಿಗೆ ಏಜ್ ಲಿಮಿಟ್ ಏನ್ ಇಟ್ಟಿದಾರ, ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಜನರಲ್ ಕಡೆಯಿಂದ ಹೇಳಿದ್ರ 18ರಿಂದ 22 ಇರಬೇಕು. 22ಕ್ಕೆ ಸರ್ 5 ಪ್ಲಸ್ ಮಾಡ್ರಿ. ಯಾರ್ಯಾರ SC ಮತ್ತೆ ST ದವ್ರು 5 ವರ್ಷ ಚೂಟ್ ಮಾಡಿದಾರ, ಪ್ಲಸ್ OBC ಅವ್ರಿಗೆ 3 ವರ್ಷ ಕಡಾಖಂಡಿತವಾಗಿ ಐತ್ರಿ. ಫುಲ್ ನೋಟಿಫಿಕೇಶನ್ ನಮ್ದು ಬಯೋದೊಳಗ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ನೋಡ್ಕೋರಿ, ಗೊತ್ತಾಗತ್ತಾ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.